ಮಕ್ಕಳುಗಳಾಗಿ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಒಳ್ಳೆ ರೀತಿಯಿಂದ ಓದಿ ಮುಂದೆ ಎಕ್ಸಾಮ್ಸ್ಗೆ ಚೆನ್ನಾಗಿ ರ್ಯಾಂಕ್ಗಳನ್ನು ಪಡೆದಿದ್ದಾರೆ. ಅದರಲ್ಲಿ 8 ಮಂದಿ 600ಕ್ಕಿಂತ ಹೆಚ್ಚಿನ ಮಾರ್ಕ್ಸನ್ನು ಪಡೆದಿದ್ದಾರೆ. ಅವರಿಗೆ ನಮ್ಮ ಸ್ಕೂಲಿಂದ ಎಲ್ಲರಿಗೂ ಕಂಗ್ರಾಚುಲೇಷನ್ಸ್ ಹೇಳ್ತಾ ಇದ್ದೀವಿ. ಒಳ್ಳೆ ರೀತಿಯಿಂದ 10ನೇ ತರಗತಿ ಪಾಸಾಗೋದೇ ದೊಡ್ಡ ವಿಷಯ. ಮತ್ತು ಇವತ್ತು ಮಕ್ಕಳು ಎಷ್ಟು ಮಾರ್ಕ್ಸ್ ತೆಗೆದಾರೆ ಅಂದರೆ ಎಷ್ಟು ಪ್ರಯತ್ನ ಮಾಡಿ ಚೆನ್ನಾಗಿ ಮಾಡಿದ್ದಕ್ಕಾಗಿ ನಾವು ಅವರು ಸನ್ಮಾನ ಮಾಡಿ ಎಲ್ಲ ಕಂಗ್ರಾಚುಲೇಷನ್ಸ್ ಹೇಳ್ತೀವಿ. I am Shravani. My parents are Vanishri and Rajshekhar. I have been studying in this school since first standard. For this, my great achievement, I am thankful to all. Since first standard, the basic education, the basic teachers, primary teachers, high school teachers, I am very thankful to them. And along with the teachers, I am thankful to Mr. Venkatrao sir and Mrs. Nirja madam, who are very supportive and very kind towards me. I would like to dedicate this achievement for everyone in this school, the teaching staff, the non-teaching staff, the worker staff, everyone. I am glad to tell you about my achievement that I have scored 98.56 and I am the topper of this school, and I am as well as topper of this Katki Taluk. I am glad that I have been proved the teachers' dream and my parents' dream. Thank you everyone. 2024-25ನೇ ಸಾಲಿಗೆ ಏನು SSLC ಪರೀಕ್ಷೆಗಳು ನಡೆದು ಆ ಪರೀಕ್ಷೆಯಲ್ಲಿ ಕಾಡ್ಗಿ ತಾಲೂಕಿಗೆ ಉನ್ನತ ಶ್ರೇಣಿಯಲ್ಲಿ ಏನು ಮಾರ್ಕ್ಸನ್ನು ತಗೊಂಡು ಪಾಸ್ ಆಗಿದ್ದಾಳೆ. ಸದರಿ ವಿದ್ಯಾರ್ಥಿನಿ ನ್ಯಾಷನಲ್ ಶಾಲೆಯ ವಿದ್ಯಾರ್ಥಿನಿ ಅನ್ನೋದಕ್ಕೆ ಬಹಳಷ್ಟು ಹೆಮ್ಮೆ ಅನಿಸುತ್ತೆ ಅನ್ನುವಂಥದ್ದು, ಭಾಳ ಖುಷಿ ಕೂಡ ಆಗುತ್ತೆ ಅನ್ನುವಂಥದ್ದು. ಸರಿಸುಮಾರು 11 ವರ್ಷಗಳ ಕಾಲ ಇದೇ ಶಾಲೆಯಲ್ಲಿ ಓದಿ ಅದ್ಭುತವಾಗಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ಈಗ ಎಲ್ಲರೂ ಈ ಶಾಲೆಯತ್ತ ನೋಡುವಂಥ ಮಾಡಿರುವಂಥ ವಿದ್ಯಾರ್ಥಿನಿ ಅಂದರೆ ನನ್ನ ಮಗಳು ಅನ್ನೋದಕ್ಕೆ ಭಾಳಷ್ಟು ಹೆಮ್ಮೆ ಅನಿಸುತ್ತೆ. ಜೊತೆಗೆ ಈ ಶಾಲೆಯ ವಿದ್ಯಾರ್ಥಿನಿ ಅನ್ನೋದಕ್ಕೆ ಭಾಳಷ್ಟು ಹೆಮ್ಮೆ ಅನಿಸುತ್ತೆ. ಹಾಗಾಗಿ ಈ ಒಂದು ಸಾಧನೆಯೇ ಮಾಡಿರ್ತಕ್ಕಂತಹ ಈ ವಿದ್ಯಾರ್ಥಿನಿಗೆ ಆ ಶಾಲಾ ಒಂದು ಆಡಳಿತ ಮಂಡಳಿಯವರಿಗೆ ನಮ್ಮ ಫ್ಯಾಮಿಲಿ ಪರವಾಗಿ, ಜೊತೆಗೆ ಈ ವಿದ್ಯಾರ್ಥಿನಿಗೆ ಏನು ಬೋಧನೆ ಮಾಡಿದರೆ ಆ ಎಲ್ಲ ಶಿಕ್ಷಕರ ಬಳಗದವರಿಗೆ ನಿಜವಾಗ್ಲೂ ನಾನು ಬಹಳಷ್ಟು ಆಭಾರಿಯಾಗಿರ್ತೇನೆ. ಯಾಕಂದ್ರೆ ನ್ಯಾಷನಲ್ ಸ್ಕೂಲ್ ಅನ್ನೋದು ಒಂದು ಒಳ್ಳೆ ಇನ್ಸ್ಟಿಟ್ಯೂಷನ್ ಅನ್ನೋದನ್ನ ನಾನು ಹೇಳ್ಕೊಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನನ್ನ ಮಗಳು ಇಲ್ಲಿ ಬಂದಾಗ ಫಸ್ಟ್ ಸ್ಟ್ಯಾಂಡರ್ಡಿಂದ ಇಲ್ಲಿ ಬಂದಿದ್ದಾಳೆ. ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಅವಳಿಗೆ ಒಳ್ಳೆ ಸಪೋರ್ಟ್ ಸಿಕ್ಕಿದೆ. ಇಲ್ಲಿ ಪ್ರೈಮರಿ ಟೀಚರ್ಸ್ ಆಯಿತು, ಹೈಸ್ಕೂಲ್ ಟೀಚರ್ಸ್ ಆಯಿತು, ಎಲ್ಲರೂ ಒಂದು ಮೊರಾಲಿಟಿಯನ್ನು ಕಲಿಸೋದಾಯಿತು, ಡಿಸಿಪ್ಲಿನ್ ವೈಡ್ ಮೊರಾಲಿಟಿ ಜೊತೆಗೆ ಎಜುಕೇಷನ್ ವೈಡ್ ತುಂಬಾನೇ ಒಳ್ಳೆ ರೀತಿ ಸಪೋರ್ಟ್ ಮಾಡ್ತಾರೆ. ಎಲ್ಲರೂ ಆ ಮಗುನ ಎತ್ತಿ ಹಿಡಿದು ಅವಳಿಗೆ ಸಪೋರ್ಟ್ ಮಾಡಿ ಎಲ್ರಿಗೂ ಎಲ್ಲ ಮಕ್ಕಳು ಇವತ್ತೇನು ಅಚೀವ್ಮೆಂಟ್ ಮಾಡಿದ್ದಾರೆ ಆ ಮಕ್ಕಳು ಎಲ್ರಿಗೂ ಅವ್ರು ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. I am Manya, daughter of Gopal Shetty. I started my education from nursery itself. We felt very happy and we got a very good result here because our parents support, teachers support. They supported us in every manner. ನಮ್ಮ ಪೇರೆಂಟ್ಸ್ ನಮ್ಮ ಫೀಸ್ ಕಟ್ಟೋದಾಗಿಂದ ಹಿಡಿದು ಯಾವುದೇ ವಿಷಯದಾಗಿರಲಿ ಎಲ್ಲದರಲ್ಲೂ ಸಪೋರ್ಟ್ ಮಾಡಿದ್ರು. ನಮ್ಮ ಟೀಚರ್ಸ್ ಎಜುಕೇಷನ್ ಕೊಡೋದಾಗಿರಲಿ, ಲೆಸನ್ಸ್ ಮಾಡುವಾಗ ಏನೇ ವಿಷಯಗಳಾಗಿರಲಿ ಜಸ್ಟ್ ಈಸಿ ವೇಯಿಂದ ನಮಗೆಲ್ಲ ಹೇಳ್ಕೊಟ್ರು. ಆಮೇಲೆ ಇದು ಅವರೆಲ್ಲ ಹೇಳಿದ್ದನ್ನ ನಮ್ಮ ಪೇರೆಂಟ್ಸ್ ಫೀ ಅಂದರೆ ಅವರು ನಮ್ಗೆ ಸಪೋರ್ಟ್ ಮಾಡಿಂದ ಹಿಡಿದು ನಮ್ಮ ಹಾರ್ಡ್ ವರ್ಕಿಂದ ನಾವು ಈ ರಿಸಲ್ಟ್ ಪಡ್ಕೊಳಕ್ಕೆ ಸಾಧ್ಯ. ಇಲ್ಲಾಂದರೆ ನಾವು ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಈ ಒಂದು ನ್ಯಾಷನಲ್ ಸ್ಕೂಲ್ನಲ್ಲಿ ಇವತ್ತು ನಮ್ಮ ಮಗಳು ಪಾಸ್ ಆಗಿದ್ದಾಳೆ. ಅವಳೆ ಚೆನ್ನಾಗಿ ರಿಸಲ್ಟನ್ನು ಪಾಸ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಇರುವಂಥ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಆಗ ನಮ್ಮ ವೆಂಕಟರಾವ್ ಸರ್ ಅವರು ಒಳ್ಳೆಯ ನಿಷ್ಠೆಯಿಂದ ಯಾಕಂದರೆ ಸಾಮಾನ್ಯ ಜನರಿಗೆ ಈ ಒಂದು ಸ್ಕೂಲ್ ಭಾಳ ಚೆನ್ನಾಗಿ ಮಾಡಿಕೊಡ್ತಾರೆ. ಒಂದು ಪೀಸ್ಲಿಂದ ಇರ್ಬೋದು, ಒಂದು ಎಜುಕೇಷನ್ಲಿಂದ ಇರ್ಬೋದು, ಯಾವುದೇ ಆಗಲಿ. ಇವತ್ತು ನಾವು ಬೇರೆ ಬೇರೆ ಸ್ಕೂಲ್ ತೊಗೊಂಡಾಗ ಒಬ್ಬರು ಮ್ಯಾನೇಜ್ಮೆಂಟ್ ಅವರು ಮೀಟ್ ಮಾಡೋಕೆ ಆಗ್ತಿರಂಗಲ್ಲ. ಇಲ್ಲಿ ನಾವು ನೇರವಾಗಿ ನಮ್ಮ ವೆಂಕಟರಾವ್ ಸರ್ನ ಮೀಟ್ ಮಾಡ್ಬೋದು. ನಮ್ಮ ಕಷ್ಟ ಸುಖಗಳನ್ನು ಅವ್ರು ಹೇಳ್ಕೊಂಡಾಗ ಅವರು ನಮಗೆಲ್ಲ ಸ್ಪಂದಿಸಿ ಇವತ್ತು ಪೀಸ್ನ ವಿಷಯದಾಗ ಅಥವಾ ಮಧ್ಯಮ ವರ್ಗದವರಿಗೆ ಈ ಒಂದು ನಂಬರ್ 1 ಸ್ಕೂಲ್ ಈ ನ್ಯಾಷನಲ್ ಸ್ಕೂಲ್. ಹಾಗಾಗಿ ನಿಮ್ಮ ಮಕ್ಕಳನ್ನು ಈ ಸ್ಕೂಲಿಗೆ ಕಳಿಸಿ ಒಳ್ಳೆ ಚೆನ್ನಾಗಿ ವಿದ್ಯಾಭ್ಯಾಸ ಇದೆ. ನನ್ನ ಮಗಳು ಇವತ್ತು 98% ಮಾಡಿದ್ದಾಳೆ, ಚೆನ್ನಾಗಿ ಮಾಡಿದ್ದಾಳೆ ಅಂತ ನನಗೆ ತುಂಬ ಖುಷಿ ಆಗ್ತಾ ಇದೆ. ಇಲ್ಲಿ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಮ್ಯಾನೇಜ್ಮೆಂಟ್ ವರ್ಗಕ್ಕೂ ತುಂಬ ಧನ್ಯವಾದ.
ನಾನು ಈ ಸ್ಕೂಲಲ್ಲಿ ಸುಮಾರು 13 ವರ್ಷದಿಂದ ಓದ್ತಿದ್ದೇನೆ. ನರ್ಸರಿಯಿಂದ ಇಲ್ಲಿವರೆಗೂ ಓದಿ ಎಲ್ಲ ಒಂದು ಗುಡ್ ಮಾರ್ಕ್ಸ್ ತಗೊಂಡು ಹೋಗೋಕ್ಕೆ ಖುಷಿ ಆಗುತ್ತೆ. ಇಂಥ ಸ್ಕೂಲಲ್ಲಿ ಓದಿದ್ದೀನಿ, ಇಷ್ಟು ಮಾರ್ಕ್ಸ್ ಬಂದಿದ್ದೆ ಅಂತ ಹೇಳೋಕ್ಕೂ ಹೆಮ್ಮೆ ಆಗುತ್ತೆ. ನಮ್ಮ ಟೀಚರ್ಸ್ ಆಗಲಿ, ನಮ್ಮ ಮ್ಯಾನೇಜ್ಮೆಂಟ್ ಆಗಲಿ, ಪ್ರತಿಯೊಬ್ಬರು ಹಿಂದೆ ನಿಂತು ಪ್ರತಿಯೊಂದು ಕ್ಷಣದಲ್ಲೂ ಯಾವುದಾದ್ರೂ ಅರ್ಥ ಆಗಿಲ್ಲ ಅಂದ್ರೂ ಪದೇ ಪದೇ ಹೇಳಿದ್ರು ಮತ್ತೆ ಬೇಜಾರು ಮಾಡ್ಕೊಳ್ಳಾರ್ದೆ ಎಲ್ಲನೂ ಹೇಳಿದ್ದಾರೆ. ಅವರು ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ ನಾವು ಇಷ್ಟು ಮಾರ್ಕ್ಸ್ ತಗೊಂಡು ನಮ್ಮ ಪೇರೆಂಟ್ಸ್ಗೆ, ನಮ್ಮ ಟೀಚರ್ಸ್ಗೆ, ನಮ್ಮ ಸ್ಕೂಲಿಗೆ ಒಂದು ಹೆಮ್ಮೆ ಬರೋಂಗೆ ನಾವು ಮಾಡಿದ್ದೀವಿ. ಈ ಒಂದು ನ್ಯಾಷನಲ್ ಶಾಲೆಯಲ್ಲಿ ನಮ್ಮ ಸೊಸೆ ಆಗಿರ್ತಕ್ಕಂಥ ಸಿಂಚನ ಇವು ಮೊದಲಿಂದ ಏನಪ್ಪ ಅಂದರೆ ನರ್ಸರಿಯಿಂದ ಇಲ್ಲಿವರೆಗೂ ಕೂಡ ವಿದ್ಯಾಭ್ಯಾಸ ಮಾಡಿ ಒಳ್ಳೆ ಮಾರ್ಕ್ಸ್ಗಳನ್ನು ಪಡೆದು ಈ ಶಾಲೆಗೆ ತೃತೀಯ ಸ್ಥಾನವನ್ನು ಪಡೆದುಕೊಂಡಿರ್ತಾನೆ. ಈ ಒಂದು ಅವಳು ಇಷ್ಟು ಉತ್ತಮವಾದಂಥ ಅಂಕಗಳನ್ನು ಪಡೆಯಲಿಕ್ಕೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಈ ಒಂದು ನ್ಯಾಷನಲ್ ಶಾಲೆಯ ಯಾವತ್ತು ಆಡಳಿತ ಮಂಡಳಿ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು, ಮುಖ್ಯೋಪಾಧ್ಯಾಯರಾಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಹಾಗೆ ಇಲ್ಲಿ ಅವರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ಗ್ರೂಪ್ ಸಿಬ್ಬಂದಿ ಆಗಿರ್ಬೋದು, ಹಾಗೆ ಇಲ್ಲಿರ್ತಕ್ಕಂಥ ವಾಹನ ಚಾಲಕರಾಗಿರ್ಬೋದು. ಅಂದರೆ ಆ ಮಕ್ಕಳು ಒಳ್ಳೆ ಅಂಕಗಳನ್ನು ಗಳಿಸೋದಕ್ಕೆ ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯಿಂದ ಹಿಡಿದು ಅಧ್ಯಕ್ಷರಾದಿಯಾಗಿ ಇಲ್ಲಿರ್ತಕ್ಕಂಥ ಪಿವಾನವರಿಗೆ ಕೂಡ ಎಲ್ಲರೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಶ್ರಮವನ್ನು ಪಟ್ಟಿರ್ತಾರೆ. ಆ ರೀತಿ ಆದಾಗ ಮಾತ್ರ ಒಂದು ಉತ್ತಮ ಸೌಲಭ್ಯಗಳನ್ನು ಒದಗಿಸಿದಾಗ ಮಕ್ಕಳು ಒಳ್ಳೆಯ ಅಂಕಗಳನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಆ ರೀತಿಯಲ್ಲಿ ಒಳ್ಳೆಯ ಒಂದು ಅಂಕಗಳನ್ನು ಗಳಿಸಿ ಒಂದು ಶಾಲೆಗೆ ತೃತೀಯ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು ನಮ್ಗೆ ಕೂಡ ಭಾಳಷ್ಟು ಖುಷಿಯಾಗಿದೆ. ಇದೇ ರೀತಿಯಾಗಿ ಒಳ್ಳೆಯ ಉತ್ತಮ ಶಿಕ್ಷಣವನ್ನು ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಸಂಸ್ಥೆ ಕೊಡಲಿ. ಸಾಧನೆಗೆ ಕಾರಣಕರ್ತರಾದಂತಹ ಎಲ್ಲ ಟೀಚರ್ಸ್, ಮೊದಲನೇದಾಗಿ ಎಲ್ಲ ಶಿಕ್ಷಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೆಯೇ ಒಳ್ಳೆಯ ಶಿಕ್ಷಣ ಈ ಶಾಲೆಯಲ್ಲಿ ಸಿಗ್ತಾ ಇದೆ ಅನ್ನೋದಕ್ಕೆ ಈ ಟಾಪರ್ಸ್ 3 ಜನನೇ ಆಚೆಗೆ ಎಲ್ಲರೂ ಇದ್ದಾರೆ. ಈ ಟಾಪರ್ಸ್ ಅನ್ನೋದ್ರಲ್ಲಿ ಏನೋ ಒಂದು ಅಹಮ್ಮಕ್ಕೆ ಬರಬಾರ್ದು ಯಾರಿಗೂ. ಹಾಗಾಗಿ ನೀವು ಇದನ್ನು ಮುಂದಿನ ಹಂತಕ್ಕೆ ಒಯ್ಯಿರಿ ಅಂತ ನನ್ನ ಆಶೆ. I am Bhavya. ಈ ಸ್ಕೂಲಿಗೆ, ನ್ಯಾಷನಲ್ ಸ್ಕೂಲಿಗೆ ನಾನು 5th ರ್ಯಾಂಕು. ನಾನು ಅಡ್ಮಿಷನ್ ಮಾಡಿಸಿದ್ದು 9th ಅಲ್ಲೇ. ಆದರೆ ಈ ಸ್ಕೂಲು ಜಾಸ್ತಿನೇ ಸಪೋರ್ಟ್ ಮಾಡಿದೆ. ಟೀಚರ್ಸ್ ಆಗಲಿ, ಮ್ಯಾನೇಜ್ಮೆಂಟ್ ಆಗಲಿ, ವೆಂಕಟರಾವ್ ಸರ್ ಆಗಲಿ, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಜಾಸ್ತಿ ಪೇರೆಂಟ್ಸ್ ಸಪೋರ್ಟ್ ಮಾಡಿದ್ದಾರೆ. 6 ಸಬ್ಜೆಕ್ಟ್ಸು ಇಷ್ಟು ಮಾರ್ಕ್ಸ್ ಬರೋಕ್ಕೆ ಕಾರಣನೇ ಟೀಚರ್ಸು ಜಾಸ್ತಿ, ಮತ್ತು ಎಜುಕೇಷನ್ ವೈಡ್ ಜಾಸ್ತಿನೇ ಇದು ಬೆಸ್ಟ್ ಇದೆ ಸ್ಕೂಲು. 2 ವರ್ಷದಿಂದ ಬಂದು ಇಷ್ಟು ಮಾರ್ಕ್ಸ್ ತೆಗೋಕ್ಕೆ ಕಾರಣ ಜಾಸ್ತಿ ಟೀಚರ್ಸೇ ಆಗಿದ್ದಾರೆ. ಈ ಸ್ಕೂಲಿನ ಬಗ್ಗೆ ನನಗೆ ಹೇಳ್ಬೇಕಂದ್ರೆ ನನ್ನ ಮಗಳು ಇಷ್ಟರ ಮಟ್ಟಿಗೆ ತರ್ತಾಳಂಬಂದು ನನಗೆ ಗ್ಯಾರಂಟಿ ಇದ್ದಿಲ್ಲ. ಆದರೆ ನಾನು ಒಂದು 90 ಆದರೂ ಸಾಕಪ್ಪ ಅಂತಂದಿದ್ದೆ. ಯಾಕಂದರೆ ಒಂದು 9ನೇ ಕ್ಲಾಸಿಗೆ ತಂದು ನಾನು ಗೌರ್ಮೆಂಟ್ ಶಾಲೆಗೆ ಓದಿ ಹೆಣ್ಮಳಿಲಿ ತಂದು ಹಚ್ಚಿದ್ದೆ. ಆದರೆ ಇಷ್ಟರ ಮಟ್ಟಿಗೆ ತಂದಾಳಂದ್ರೆ ನನಗೆ ಭಾಳ ಖುಷಿಯಾಗಿದೆ. I am Shaheen. I started my education in this school and completed my high school education. I am very happy with my results. Hope my parents and teachers are happy. I am very thankful to have teachers and parents who supported me to get this result. I balanced both sports and education. I am very happy to get this. I am Anisha. Good morning everyone. ನಾನು ಈ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸಿದ್ದೆ 9th. ಫಸ್ಟ್ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಇರ್ತಾ ಇದ್ದೆ. ನಮಗೆ ಈ ಸ್ಕೂಲಿಗೆ ಬಂದ ಮೇಲೆ ನಮಗೆ ನಮ್ಮ ಇಂಗ್ಲೀಷ್ ಮೀಡಿಯಮ್ ಆದರೂ ನಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ರು ಅಷ್ಟೇ. ಅವರಿಂದನೇ ನಾವು ಇಷ್ಟು ಪರ್ಸೆಂಟೇಜ್ ತೆಗಿಯೋಕ್ಕೆ ಆಯಿತು. ನಾವು ಸ್ಪೋರ್ಟ್ಸ್ನಲ್ಲೂ ಮತ್ತು ಸ್ಟಡಿಯಲ್ಲೂ ಇರೋಕ್ಕೆ ನಮಗೆ ಹೆಲ್ಪ್ ಮಾಡಿದರು, ಸಪೋರ್ಟಿವ್ ಆಗಿದ್ದರು ಟೀಚರ್ಸ್. ಎರಡೂ ಬ್ಯಾಲೆನ್ಸ್ ಮಾಡೋಷ್ಟು ಕೆಪಾಸಿಟಿ ನಮಗೆ ಟೀಚರ್ಸ್ ಹೆಲ್ಪ್ ಮಾಡಿದರು ನಮಗೆ. Hi, I'm Bhavani. I got very good result. I'm very satisfied with that. I got 95.84 result. That means 86. Teachers, parents supported a lot. They were with us together. ನಂಗೆ ತುಂಬ ಖುಷಿಯಾಗುತ್ತೆ. ಅವ್ರು ತುಂಬ ಕಂಫರ್ಟಬಲ್ ಆಗಿ ತುಂಬಾ ನಮ್ಗೆ ಯಾವ ಥರ ಅಂದರೆ ಲೈಕ್ ಅವರು ನಮ್ಗೆ ಯಾವುದೇ ಅರ್ಥ ಆಗಿಲ್ಲ ಟಾಪಿಕ್ಸ್ ಅಂತಂದ್ರೂ ತುಂಬ ಅವ್ರಿಗೆ ಕಷ್ಟ ಆದರೂ ನಮಗೆ ಕನ್ವಿನ್ಸ್ ತುಂಬ ಮಾಡ್ತಿದ್ರು. ಲೈಕ್ ಟೀಚರ್ಸ್ ಅಂದರೂ ತುಂಬ ಚೆನ್ನಾಗಿದ್ದಾರೆ. ಮ್ಯಾನೇಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಪೇರೆಂಟ್ಸ್ ಎಲ್ಲ ನಮ್ಗೆ ಲೋ ಫೀಲ್ ಆದಾಗ ನಿನ್ನಿಂದ ಆಗುತ್ತಂತೆಲ್ಲ ಹೇಳಿ ಸಪೋರ್ಟ್ ಮಾಡಿದ್ದಕ್ಕೆ ನಾವು ಈ ಥರ ಪರ್ಸೆಂಟೇಜ್ ಚೆನ್ನಾಗಿ ತೆಗಿಯೋಕ್ಕಾಗಿರೋದು. name is Sinchana Kalanagowda. I scored 95.84, approx 96. I hope my parents and teachers and my special sisters are happy with the result what I have scored. Sometimes I feel, it was really hard, but
after what my sisters said that it is not really tough what you think. After what I learned, the concepts my teachers have learned me thoroughly, and they have understand us very thoroughly and made us learn the things. I am grateful for them, and this was really a very good experience. I started my kindergarten education and I completed my high school education here, and I feel it is an unrealistic thing because it's been 13 years long, and I feel proud of myself sometimes. ಈ ಸ್ಕೂಲ್ನೆಲ್ಲ ಮ್ಯಾನೇಜ್ಮೆಂಟ್, ಹೀಗಾಗಿ ನನ್ನ 3 ಮಕ್ಕಳು ಕೂಡ ಇಲ್ಲೇ ಎಜುಕೇಷನ್ ಮುಗಿಸಿದ್ದಾರೆ. ಒಬ್ಬ ಮಗಳು 94 ತಗೊಂಡ್ರೆ, ಒಬ್ಬ ಮಗಳು 95, ಒಬ್ಬ ಮಗಳು 96. ಹಿಂಗೆ ಇಂಕ್ರಿಮೆಂಟ್ ಹಾಕ್ಯಂತ ಹೋಗ್ತಿದ್ದೀವಿ. ಒಳ್ಳೆ ಎಜುಕೇಷನ್ ಕೊಟ್ಟಿದ್ದಾರೆ. ಇದಕ್ಕಿಂತ ಒಳ್ಳೆ ವಿಚಾರಗಳು ತಿಳಿಸೋಕ್ಕೆ ಏನಿಲ್ಲ. ಇನ್ನು ಸ್ಕೂಲ್ ಬಗ್ಗೆ ನಮಗೆ 4:15 ಮತ್ತೆ 6 ಗಂಟೆವರೆಗೆ ಮತ್ತೆ ಎಕ್ಸ್ಟ್ರಾ ಕ್ಲಾಸ್ ಇಟ್ಟು ಹುಡುಗರನ್ನ ಪ್ರಿಪೇರ್ ಮಾಡಿ ನಾವೆಲ್ಲೇ ಟ್ಯೂಷನ್ ಕಳಿಸಿಲ್ಲ, ಏನೂ ಕಳಿಸಿಲ್ಲ. ನಾವೇ ಸ್ವಂತ ಈ ಎಜುಕೇಷನ್ ಮೇಲೇ ಮುಂದೆ ಬಂದು ಈ ಲೆವೆಲ್ ಸ್ಕೋರ್ ಮಾಡೋಕ್ಕೆ ಭಾಳ ಅನುಕೂಲ ಆಯಿತು. ಎಲ್ಲ ಸಿಬ್ಬಂದಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಹೇಳ್ಬೇಕಂದ್ರೆ ಯಾವುದೇ ವಿಚಾರ ಏನೂ ಇಲ್ಲ ರೀ, ಆದರೆ ಒಳ್ಳೆ ಐತೆ, ಶಿಸ್ತು ಐತೆ, ಒಳ್ಳೆ ಪಾಠ ಮಾಡ್ತಾರೆ, ಒಳ್ಳೆ ಐತೆ. I'm an English tutor here. I feel very happy, and I would like to wish my students, those who are scored very good marks. They are the toppers of the school, and not only school but also category. So that please choose this school to give the best education to your child, because our management is very supportive, and they are always with us, especially Venkatrao sir and Neeraja madam. They are always with us, and they always think of the development of the school. So that choose this school. It is the best school, one of the best.